ಶಿವಮೊಗ್ಗದ ಯೂನಿಟಿ ಆಸ್ಪತ್ರೆಯಲ್ಲಿ ಡಯಾಬಿಟಿಸ್ ಅಥವಾ ಮಧುಮೇಹ ಅನಾರೋಗ್ಯದ ಕುರಿತು ಜನರಿಗೆ ಅರಿವು ಮೂಡಿಸಲು ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಸಂವಾದ ಕಾರ್ಯಕ್ರಮವು ಮೇ 4ರಂದು ಶಿವಮೊಗ್ಗ ಯೂನಿಟಿ ಆಸ್ಪತ್ರೆ ಆಯೋಜನೆ ಮಾಡಿದ್ದು, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯೂನಿಟಿ ಆಸ್ಪತ್ರೆಯ ನಿರ್ದೇಶಕರಾದ ಶಂಭುಲಿಂಗ ಮಾಹಿತಿ ನೀಡಿದರು. ಮತ್ತು ರಿಯಾಯಿತಿ ದರದಲ್ಲಿ ಒಂದು ಚಿಕಿತ್ಸೆಯನ್ನು ಲಭಿಸುವಂತೆ ಮಾಡಬೇಕು ಶಿವಮೊಗ್ಗ ಜಿಲ್ಲೆ ಮತ್ತು ಇತರ ಸುತ್ತಮುತ್ತಲಿನ ಜಿಲ್ಲೆಗಳ ಜನರಿಗೆ ಇದರಿಂದ ಸದುಪಯೋಗ ಆಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಇದೇ ತಿಂಗಳ 4ನೇ ತಾರೀಕು ಅಂದರೆ ಭಾನುವಾರ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದು ಭಾರತೀಯ ವೈದ್ಯರ ಸಂಘ ಶಿವಮೊಗ್ಗ ಹಾಗೂ ಭಾರತೀಯ ಮಕ್ಕಳ ವೈದ್ಯ ಸಂಘ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಯೂನಿಟಿ ಮಕ್ಕಳ ಆಸ್ಪತ್ರೆ ಕುವೆಂಪು ರಸ್ತೆಯಲ್ಲಿ ಜರುಗಲಿದೆ. ಈ ಶಿಬಿರದ ಉದ್ದೇಶಗಳು, ಮಕ್ಕಳು ಸುಮಾರು ಭಾರತದಲ್ಲಿ 60% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಈ ರಕ್ತಹೀನತೆಯನ್ನು ಭಾರತೀಯ ಮಕ್ಕಳ ವೈದ್ಯ ಸಂಘ ತುಂಬ ಗಂಭೀರವಾಗಿ ಪರಿಗಣಿಸಿ ಬೈ ಅನಿಮಿಯಾ ಅಂದರೆ ಈ ವರ್ಷವನ್ನು ಅನಿಮಿಯಾ ಮುಕ್ತಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿತು. ಅದು ಬೈ ಅನಿಮಿಯಾ. ಸೊ ರಕ್ತಹೀನತೆಯಿಂದ ಬಳಲುವ ಮಕ್ಕಳನ್ನು ಕಂಡು ಹಿಡಿದು ಅವರಿಗೆ ಸೂಕ್ತವಾದ ಒಂದು ಚಿಕಿತ್ಸೆ ನೀಡಿದಲ್ಲಿ ರಕ್ತಹೀನತೆಯಿಂದ ಅವರನ್ನು ಮುಕ್ತಗೊಳಿಸಬಹುದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಅಥವಾ ಮಕ್ಕಳ ಶಿಬಿರವನ್ನು, ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಸಾಕಷ್ಟು ಮಕ್ಕಳಲ್ಲಿ ಅಂದರೆ ಮಕ್ಕಳ ಹಲ್ಲಿನ ತೊಂದರೆಗಳು ಇರ್ತವೆ. ಅವನ್ನು ಸರಿಯಾದ ಟೈಮಲ್ಲಿ ಸೂಕ್ತ ಸಮಯದಲ್ಲಿ ಕಂಡು ಹಿಡಿದು ಅದರ ಒಂದು ಟ್ರೀಟ್ಮೆಂಟ್ ಕೊಡುವ ಮುಖಾಂತರ ಮಕ್ಕಳ ಒಂದು ಸರ್ವತೋಮುಖ ಹಲ್ಲಿನ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳ ದಂತ ಚಿಕಿತ್ಸೆ ಮತ್ತು ಉಚಿತ ದಂತ ಚಿಕಿತ್ಸೆ ಮತ್ತು ಪರೀಕ್ಷೆಯನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಸಹ ಆ ದಿನ ಹಮ್ಮಿಕೊಂಡಿದ್ದೀವಿ. ಹಾಗೂ ಮಕ್ಕಳ ತಜ್ಞರು 3 ಜನ ನಾವು ಮಕ್ಕಳ ತಜ್ಞರಿದ್ದೀವಿ. ಸೊ ಆಸ್ಪತ್ರೆಯಲ್ಲಿ ಆ ದಿನದಂದು ಬರುವ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆ ನಡೆಸ್ತೀವಿ. ಅದಲ್ಲದೆ ಟೈಫಾಯ್ಡು, ಇನ್ಫ್ಲೂಯೆನ್ಸಾ ಮತ್ತು ಹೆಪಟೈಟಿಸ್ ಎ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಇತರೆ ಈ ಸೋಂಕು ರೋಗಗಳ ವಿರುದ್ಧ ಲಸಿಕಾ ಕಾರ್ಯಕ್ರಮ, ಅದರಲ್ಲಿ ಈ ಒಂದು ಲಸಿಕೆಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಆ ದಿನದಂದು ನೀಡಲಾಗುವುದು. ಇತರೆ ಚಿಕಿತ್ಸೆಗಳನ್ನು ಮತ್ತು ಈಗ ಅಂದರೆ ಸುಮಾರು ದಿನಗಳಿಂದ ದೀರ್ಘಕಾಲದ ಅವಧಿಯಿಂದ ಬಳಲ್ತಾ ಇರೋ ಮಕ್ಕಳಿಗೆ ಹಾಗೂ ನರರೋಗ ಹಾಗೂ ಬುದ್ಧಿಮಾಂದ್ಯ ಮಕ್ಕಳು ಸ್ಪೆಷಲಿ ಇದು ಮಕ್ಕಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಉಚಿತ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಅದನ್ನು ಆ ದಿನದಂದು ಹಾಗೆ ಮುಂದುವರಿಸ್ಕೊಂಡು ಹೋಗುವ ಒಂದು ಪ್ಲ್ಯಾನ್ ಇದೆ. ಸರ್ ಹೇಳಿದಾಗೆ